ಅಲ್ಲಿಂದ ಬರ್ತಾ ಇದ್ದೆ, ಒಂದು 2 ಹಾಕಿದೆ, ಹಂಗೆ ನನ್ನಿಂದನೇ ಬಂದ್ಬಿಟ್ಟಿದೆ ಫುಲ್ಲು. ನಾನು ನೋಡೇ ಇಲ್ಲ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ವೀಡಿಯೋ ಮಾಡೋಕ್ಕಂತೂ ಆಗಲ್ಲ, ಆ ಪೊಸಿಷನಲ್ಲೂ ಇಲ್ಲ ನಾನು. ಏನಾಗಿದೆ ಅಂದರೆ ಕಾಲು ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ. ಯಾವತ್ತು ಮಂಡೇ ಸಂಡೇ ನೈಟು ಅಂಗಡಿಲಿ ಒಂದು ಸ್ವಲ್ಪ ಲೈಟಾಗಿ ಇಲ್ಲಿ ಹೋಗ ಈ ಥರದ್ದು ಇದೆಲ್ಲ ಹಿಂಗೆ ಜೋರಾಗಿ ಹಿಡ್ಕೊಬಿಡ್ತೀನಿ. ಹಂಗೆ ಫುಲ್ ಬೆಂಡಾಗೋಯ್ತು ಕಾಲು. ಉಪ್ಪ ಸ್ವಾಮಿ, ಆ ನೋವು ಏನಕ್ಕೆ ಅಂದ್ರೆ ಹಾಗೆಲ್ಲ ನೋವು ಇರೋಕ್ಕಂತೂ. ಆಮೇಲೆ ಒಂದಿನೆಲ್ಲ ಇದ್ಬಿಟ್ಟೆ. ತಿರ್ಗಾ ಮಂಡೇನೂ ಫುಲ್ ಅಂಗಡಿಯಲ್ಲೇ ಸ್ವಲ್ಪ ಕೆಲಸ ಮಾಡ್ಕೊಂಡು ಮೆತ್ತಗಿದ್ದೆ. ತಿರ್ಗಾ ನೈಟು ನೋವು ಜಾಸ್ತಿ ಆಗೋಯ್ತು. ಆವಾಗ ಲೈಟಾಗಿ ನೋವಿತ್ತು, ಆಮೇಲೆ ನೋವು ಜಾಸ್ತಿ ಆಗೋಯ್ತು. ಇರೋಕ್ಕಂತೂ ಹಾಗೇ ಇಲ್ಲ. ಫ್ಯಾನ್ ಸೌಂಡ್ ಬೇರೆ. ನೋವಂತೂ ಜಾಸ್ತಿ ಇರೋಕ್ಕೆ ಆಗಿಲ್ಲ. ಆಮೇಲೆ ತಿರ್ಗಾ ಹಾಸ್ಪಿಟ್ಲ್ ಹೋಗಿ ಸ್ಕ್ಯಾನಿಂಗ್ ಎತ್ತರೆ ಸ್ಕ್ಯಾನಿಂಗು ಅನಿಸ್ತೈತೆ. ಈ ಬೋನ್ 3 ಪೀಸ್ ಆಗ್ಬಿಡಿದೆ. 3 ಪೀಸಸ್ ಇಲ್ಲಿದೆ. ಅದು 4 to 5 ವೀಕ್ಸ್ ರೆಸ್ಟಲ್ಲಿ ಇರಬೇಕು. ಇವಾಗ ನಾನು ರೆಸ್ಟ್ ಅಂದರೆ ಜಸ್ಟ್ ಅಂಗಡಿಗೆ ಹೋಗೋದು, ಬಿಲ್ ಹಾಕೋದು ಕೆಲಸ ಅಷ್ಟೇ. ಆದರೆ ಏನು ಮಾಡೋದು, ಆ ಪೇನಂತೂ ಸ್ವಾಮಿ 2 ಕಟ್ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ದಿವಸ ಜಾಯ್ನಾಗೇ ಇರಬೇಕದು. ಈ ಬೆರಳು ಹಿಂಗೆ ಟ್ವಿಸ್ಟ್ ಆಗಿಬಿಟ್ಟಿದ್ದು, ಹಿಂಗೆ ಫುಲ್ಲು. ಉಪ್ಪ ಯಾಕ ಬಾಧೆ ಹೇಳ್ತೀರಾ ಸ್ವಾಮಿ, ಬೇಡ ನೋವು. ನನ್ನ ಮಗಂದು ಇವತ್ತು ಗಾಡಿ ಐತೆ, ಆದರೆ ಏನು ಮಾಡೋದು, ರೈಡ್ ಮಾಡೋ ಪೊಸಿಷನಲ್ಲಿಲ್ಲ. ಟ್ರೈ ಮಾಡೋಣ ಆದರೆ ರೈಡ್ ಮಾಡೋಕ್ಕೆ. ರೈಡ್ ಹೋಗ್ಬೇಕಂತ ಇದ್ದೀನಿ. ನೋಡೋಣ, ಎಲ್ಲ ನಾವು ಹೋಗೋಣ ಅಂತ ಇದೆ. ಯಾಕಂದರೆ ಟ್ಯೂಸ್ಡೇ ಒಂದೇ ದಿವಸ ಸಿಗೋದು. ಇದು ಬಿಟ್ಟರೆ ತಿರ್ಗಿ ಇದಕ್ಕೆ ನಾನು 1 ವೀಕ್ ಕಾಯಬೇಕು. ಏನು ಮಾಡ್ತೀನೋ ನನಗಂತೂ ಗೊತ್ತಿಲ್ಲ, ನೋಡೋಣ. ಮ್ಯಾಗಿ ಮಾಡಿ ತಿಂದಂತೂ ತಿಂದಿಲ್ಲ, ಬಿಸಾಕಿದ್ದು. ನಮ್ಮಮ್ಮ ಅಂತ ಫುಲ್ಲು ಬೈಸ್ಕೊಂಡಿದ್ದು. ನನಗೆ ಗೊತ್ತಿತ್ತು ಅವ್ರು ತೊಗೊಬರ್ತಾರೆ ಅಂತ. ಲೇಟಾಗಿದೆ ಅಲ್ಲ ಅಂದ್ಬಿಟ್ಟು ನಾನು ನನ್ನ ಪಾಟಿಗೆ ನಾನು ಮ್ಯಾಗಿ ಮಾಡೋಣ. ಅದು ತಿನ್ನೋಕ್ಕೆ ಆಗಿಲ್ಲ. ಮ್ಯಾಗಿ ಸಾಂಬಾರು ಪುಡಿ ಏನೋ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಅಮ್ಮ ಏನೋ ಇಡ್ಲಿ ತೊಗೊಬಂದು ಕೊಟ್ಟರು, ಅದನ್ನೇ ಕುತ್ಕೊಂಡು ತಿಂದಿದ್ದು. ವಾಟ್ ಟು ಡೂ. ಗಾಡಿ ರೆಡಿಯಾಗಿದೆ, ರೈಡ್ ಹೋಗ್ಬೋದು ಬೇಕಂದರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ನೋಡೋಣ. ಕ್ಲೈಮೇಟ್ ಮಾತ್ರ ಸೂಪರ್ ಆಗೈತೆ. ಕ್ಲೈಮೇಟ್ ಯಾವಾಗ ಫುಲ್ ಸಖತ್ತಾಗಿರುತ್ತೆ ಅವಾಗ ನಾವು ರೈಡ್ ಹೋಗೋಲ್ಲ. ಏನು ಮಾಡೋದು, ರೈಡ್ ಹೋಗ್ಬೇಕು ಅನಿಸ್ತೈತೆ. ಎಲ್ಲಿಗೆ ಹೋಗೋದಂತಲೇ ಗೊತ್ತಿಲ್ಲಪ್ಪ. ನನಗೆ ಅಂತ ಒಂದು 2 ಫ್ರೆಂಡ್ಸ್ ಇರಬೇಕಾಯ್ತು. ಬರೀ ಅವ್ರಿಗೂ ಟ್ಯೂಸ್ಡೇ ಲೀವ್ ಇರಬೇಕಾಯ್ತು. ಎಂಜಾಯ್ ಮಾಡ್ಬೋದಾಯಿತು. ಎಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಬ್ಯುಸಿ ಇದ್ದಾರೆ, ನಾನು ಬ್ಯುಸಿ ಇರ್ತೀನಿ. ಇಲ್ಲ ಅವ್ರು ಫ್ರೀ ಇದ್ದಾಗ ಅವ್ರು ಫ್ರೀ ಇದ್ದಾಗ ನಾನು ಬ್ಯುಸಿ ಇರ್ತೀನಿ, ನಾನು ಬ್ಯುಸಿ ಇದ್ದಾಗ ಅವ್ರು ಫ್ರೀ ಇರ್ತಾರೆ. ಇದೇ ಆಗ್ಬಿಟ್ಟಿದೆ. ಏನು ಮಾಡೋಕ್ಕೂ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆದರೆ ನಮಗೆ ಏನು ಮಾಡೋದು, ಟ್ಯೂಸ್ಡೇ ಒಂದೇ ದಿವಸ ಫ್ರೀ ಸಿಗುತ್ತೆ, ಅವ್ರಿಗೆ ಸಂಡೇ ಒಂದು ದಿವಸ ಫ್ರೀ ಇರುತ್ತೆ. ಆದರೆ ಸಂಡೇದ ನಮಗೆ ಫುಲ್ ಮೇಯ್ನು. ನೋ ಲೀವು. ನಾವು ಅಪ್ಪನ ಆಚೆ ಹೋಗ್ತೀವಿ ಅಂದರೆ ನೀನು ಅಂಗಡಿಯಿಂದನೇ ಎದ್ದು ಹೋಗು ಅಂದ್ಬಿಡ್ತಾರೆ. ಏನು ಮಾಡೋದು, ವಾಟ್ ಟು ಡೂ. ನನ್ನ ಮಗಂದು ಕಾಲನ್ನು ಸರಿಯಾಗಿದ್ದಿದ್ರೆ ನಾನೆಲ್ಲ ಗಾಡಿ ಎತ್ಕೊಂಡು ಹೋಗ್ಬಿಡ್ಬೋದಾಯಿತು. ಕಾಲು ಸೈಲೆಂಟಾಗಿ ಕುತ್ಕೊಂಡಿದ್ದೀನಿ. ಅದು ಬೇರೆ 3 ವೀಕ್ಸ್ ಬೇಕಂತೆ ಜಾಯಿಂಟ್ ಫುಲ್ ಕ್ಯೂರ್ ಆಗೋಕ್ಕೆ. ಟೋಟಲಾಗಿ 5 ವೀಕ್ಸ್ ಬೇಕಾಗುತ್ತೆ ಅಂದ್ಬಿಟ್ರು. ನಾನು 3 ವೀಕ್ಸಾ, ಒಂದಿನದ ಆಗೈತೆ. ನಾನು 5 ವೀಕ್ಸ್ ನಾನು ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ? ನೋ ವೇ. ಇವತ್ತೇ ನಾನು ಸ್ವಲ್ಪ ರೈಡ್ಗೆ ಹೋಗ್ಬಿಟ್ಟು ತಿರ್ಗಾ ನೆಕ್ಸ್ಟ್ ವೀಕು ಎಲ್ಲ ಸ್ವಲ್ಪ ದೊಡ್ಡದಾಗಿ ಪ್ಲ್ಯಾನ್ ಹಾಕೋಣ. ಟ್ಯೂಸ್ಡೇ ಅಷ್ಟೊತ್ತಿಗೆ ನಾನು ಸರಿ ಮಾಡ್ಕೊಂಡ್ಬಿಡ್ತೀನಿ ಅನಿಸುತ್ತೆ. ಬಿಕಾಸ್ ವಿ ಆರ್ ಸ್ಟ್ರಾಂಗ್ ಬಾಡಿ.
ಓಕೆ ಎಲ್ಲನ ಹೋಗ್ಬಿಟ್ಟು ಟ್ರೈ ಮಾಡೋಣ. ಎಲ್ಲೋಗೋಣ, ಆಚೆ ಎಲ್ಲ ಹೋಗಬೇಕು. ಮನೇಲಂತೂ ನನಗೆ ಇರೋಕ್ಕಾಗಲ್ಲ ಟ್ಯೂಸ್ಡೇ ಹೊತ್ತು ಮಾತ್ರ. ಮತ್ತು ತಿರ್ಗಾ ಈ ಟ್ಯೂಸ್ಡೇ ಒಂದು ಲೀವ್ಗೆ 1 ವೀಕ್ ಓಡಬೇಕಾಗತ್ತೆ. ಅದಕ್ಕೆ ಬೆಸ್ಟ್ ಇವಾಗ ಎಲ್ಲನ ಹೋಗಿ ಎಂಜಾಯ್ ಮಾಡ್ಕೊಂಬಂದ್ಬಿಡೋಣ ಫುಲ್ಲು. ಇಲ್ಲ ನನ್ನ ಕ್ಯಾಮ್ರಾ ಸೆಕ್ಷನ್ ಇದು ಬಂದುಬಿಡುತ್ತೆ. ಸ್ಪೆಕ್ಸ್ ಯಾಕೆ ಚೆನ್ನಾಗಿದೆ ಅದು ಹಾಕೋಣ ಒಂದು. ಇದು ಯಾವಾಗ ನಾನು ಸುಮ್ಮನೆ ಗಾಡಿ ಓಡಿಸೋಕೆ ಹೋಗ್ತೀನಿ, ಗಾಡಿ ಓಡಿಸೋಕೆ ಹಾಕೊತೀನಿ ಸ್ಪೆಕ್ಸು. ಅದು ಹಾಕೋಣ. ಇದು ಸಕ್ಕತ್ತಾಗಿದೆ, ಇದು ಚೆನ್ನಾಗಿದೆ, ಇದು ಸಕ್ಕತ್ತಾಗುತ್ತೆ. ಬೇಡ ಸೋನು ಓಕೆ ಅನಿಸುತ್ತೆ. हेलो गाइस, वेलकम बैक टू माय व्लॉग. बहुत तेज हो रहा है. ಹಾಂ ಬರ್ಕೊಳ್ಳಿ. ಹೌದು ಸರ್. ಹಾಂ ಸ್ಪೆಕ್ಸ್ ಹೆಂಗಿದೆ? ಸೂಪರ್. ಹೊಸದಾ? ವ್ಲಾಗ್ ಎಲ್ಲ ಸ್ಪೆಕ್ಸಲ್ಲಿ ಇತ್ತು. ಯಾಕೋ ಯಾರು ಕೆಟ್ಟಿರೋದು ನೋಡಿ, ಇಲ್ಲೈತೆ ಇದು ಹಾಂ ಇಲ್ಲೈತೆ ನೋಡು, ಹಿಡ್ಕೊ ಹಿಂಗೆ. ಹಾಂ ಇಲ್ಲಿ ಇದನ್ನ ಇಲ್ಲೊಂದು ಪೀಸ್ ಆಗ್ಬಿಡೈತೆ. ಹಾಂ ಇಲ್ಲಿ ಸೆಂಟ್ರ್ ಒಂದು ಗ್ಯಾಪ್ ಐತಾ, ಒಂದೊಂದು ಪೀಸ್ ಆಗ್ಬಿಡೈತೆ. ಇಲ್ಲಿ ಲಾಸ್ಟಲ್ಲಿ ಒಂದು ಪೀಸ್ ಆಗ್ಬಿಡೈತೆ. 3 ಪೀಸ್ ಆಗ್ಬಿಡೈತೆ. ಏನು ಮಾಡ್ತೀವಿ ಇವಾಗ? ನಾನು ನೋಡು ಮನೇಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೀನಿ. ಇದೆಲ್ಲ ಬಿಸಿಲಿಗೆ ಇಕ್ಬೇಕಲ್ಲ, ಯೂಸೇ ಮಾಡಿದ ಮನೇಲೆಲ್ಲ ಅಂಟೆಂಟ್ ಆಗ್ಬಿಡೈತೆ. ಅಯ್ಯಮ್ಮ ಕ್ಯಾಮ್ರಾ ಬಂದ ಇನ್ನೊಂದ್ಸಲ. ಹಾಂ ಓಕೆ, ಟೆಸ್ಟ್ ಮಾಡಬೇಕಾ? ಆಗ್ತದಲ್ಲ ಇನ್ನೇನು. ಫುಲ್ ಕ್ಲೀನ್ ಮಾಡೋಣ. ಕೂತ್ಕೊಂತ್ಯಾ? ಏನೋ ನಿಮ್ದು ಗೋಲ್ಲಿ ಅಷ್ಟೊಂದು ವೀಕಲ್ಲ ನೀನು. ಇಲ್ಲಿ ಮೂಲೆ ಹೊಡ್ಕೊಂಡೆ ಸೈಲೆಂಟ್ ಕೂತ್ಕೊಂಡಿದ್ದೀನಿ ನಾನು. ನನ್ನ ಮೊನ್ನೆ ಸ್ಲಿಪ್ಪಾಗಿ ಬಿದ್ದುಟ್ಟು ಕಾಲು ನೋತಿದ್ದತ್ತೆ. ಹೆಂಗೋ ಕೋಚಿಂಗ್ ನಿನ್ನೆಲ್ಲ ಇಷ್ಟೊಂದು ಟ್ಯಾಲೆಂಟಾ? ಆ್ಯಕ್ಚುಲಿ ಆಚೆ ಎತ್ತಿನೇ ಒಂದು 3 to 3 years ಆಗಿರುತ್ತೆ ಇದು ಆಚೆ ಕಬೋರ್ಡಿಂದ ಆಚೆ ಎತ್ತಿ. ಇವತ್ತು ಎತ್ತಿದ್ಕೇನೋ ಒಂಥರ ಸ್ಟಿಕ್ಕಿ ಫಾರ್ಮ್ ಮಾಡಿದೆ ಫುಲ್ಲು. ಅದು ಇವಾಗ 2 ವಾಶ್ ಫುಲ್ ಕ್ಲೀನಾಗಿ ಹೊಡವೆ. ನನಗೇನೋ ಬರ್ತಾ ಟ್ಯೂಸ್ಡೇ ಒಂದೇ ಒಂದು ವೀಡಿಯೋನ ಮಾಡಬೇಕಪ್ಪ. ಹೆಂಗನಾಗಲಿ ಒಂದು ವೀಡಿಯೋ ಮಾಡ್ಬೇಕು ಅನಿಸುತ್ತೆ. ಇಲ್ಲಾಂದರೆ ಡೇ ವೇಸ್ಟ್ ಥರ ಇರ್ತೈತೆ ಇದೆಲ್ಲ. ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಫುಲ್ಲು ವಯಸ್ಸಾದ್ಮೇಲೆ ಮಾಡೋಕ್ಕೆ ಏನು ಕೆಲಸ ಇರೋಲ್ಲ, ದಬಾಗ ಕೆಲಸ ಇರೋಲ್ಲ. ವೀಡಿಯೋ ನೋಡಿ ಬೇಜಾರಾಗ್ಬಿಟ್ಟೈತೆ ಯೂಟ್ಯೂಬಲ್ಲಿ. ನಮ್ಮ ವೀಡಿಯೋ ನಾವೇ ನೋಡೋಕ್ಕೆ ಒಂಥರ ಮಜಾ ಬಂದರೆ ಹಾಂ ಆ ವಯಸ್ಸಲ್ಲಿ ಮಾಡಿದೆ ಅಂತ. ಇವಾಗೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ 10th ಆಡಿರೋದು, 9th 8th ವೀಡಿಯೋಸ್ ಎಲ್ಲ ಯಾವುದೂ ಇಲ್ಲ. ಕ್ರಿಯೇಟು ಮಾಡಿಲ್ಲ. ಎಲ್ಲ ಕ್ರಿಯೇಟ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ, ಆದಮೇಲೆ ನೋಡೋಕ್ಕೆ ಸಗದಾಗಿರುತ್ತೆ. ಎಷ್ಟೇ ಕಾಸು ಕೊಟ್ಟರೂ ಬರಲ್ಲ ವೀಡಿಯೋಸು. ಅದಕ್ಕೆ ವೀಡಿಯೋ ಸೇವ್ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡಿ
ವೀಡಿಯೋ ಬೇಕಾದ್ರೆ ಮಾಡ್ಬೋದು, ಅದು ಎಡಿಟಿಂಗ್ ಏನಪ್ಪ ಅಷ್ಟೊಂದು ಟೈಮ್ ತೊಗೊಂಡೈತೆ. ಲಾಟ್ ಆಫ್ ಟೈಮ್ ವಿಲ್ ಬಿ ಟೇಕನ್ ವೈಲ್ ಎಡಿಟಿಂಗ್. ಅಡಿ ಚೆನ್ನಾಗೈತೆ. ನಿಮ್ಮ ಫ್ರೇಮ್ ಎಲ್ಲಿಂದ ಬರ್ತೀನಿ ನೀನು? ಎಲ್ಲಿಂದನೂ ಅಲ್ಲಿಂದ ಜಿಲ್ಲೆ ಬರ್ತಾವೆ. ಹಾರ್ಕೊಂಡು ಬರ್ತಾನೆ ಜಿಲ್ಲೆ, ಅಲ್ಲಿಂದ ಬಂದು ಗೊತ್ತಿಲ್ಲ. ಟಪ್ ಅಂತ ಇಲ್ಲಿ ಫ್ರೇಮ್ ಬಂದ್ಬಿಟ್ಟು ಅವನೇ ಏನು ಬರ್ತೀನಿ, ಅವಾಗಲೂ ಎಬ್ಬಿಸ್ತೀನಿ ನೀನು. ಫ್ರೇಮ್ ಒಳಗಡೆ ಬಂದಿದ್ದಕ್ಕೆ ಆ ಪನಿಷ್ಮೆಂಟ್ ನೀನು. ಫ್ರೇಮಿಗೆ ಬಂದ ಸುಮ್ಮನೆ ತಲ್ದೆ ಅಣ್ಣ ಅಷ್ಟೇ. ಜಿಲ್ಲೆನ ಉಲ್ಟಾ ದಬಾಕೋಬಿಟ್ಟವನಿ, ಉಲ್ಟಾ ದಬಾಕೋಬಿಡೋದು. ನನ್ನೆಲ್ಲ ಜೀವ ಆಯಿತು. ಎಲ್ಲಿಗೂ ಒದ್ಲಾಡ್ತೀಯಲ್ಲಿ. ಆಮೇಲೆ ಆಮೇಲೆ ಫೇಸು ಕಣ್ಣು ಗಿನ್ನು ಎಲ್ಲ ಕಾಣಿಸ್ತೈತೆ ಅದರಲ್ಲಿ ಇವಾಗ. ಓಹೋ ಹೋ ಹೋ. ತಾಚೆ ಹಾಕ್ಬಿಡೋಣ ಫಸ್ಟ್. ಐ ಏನು ಅಜ್ಜಿ ಹೀರೋ ಎತ್ತಾಗ್ತೀನಿ ಅಲ್ಲಾಡಲೆ. ಹಾಂ ಇನ್ನೊಂದು ಇಷ್ಟು ಬಾಳೆ ಬೀಳ್ತಾನೆ. ಎತ್ತಾಗ್ತೀನಿ ರೋಶಿಷ. ಕಿತ್ತು ಹೋಗ್ತಾವನೆ. ಒದ್ಲಾಡ್ಬೇಡ, ಇಲ್ಲಂದ್ರೆ ಇರೋ ಎರಡು ಲ್ಯಾಂಟಿನ ಹೋಗ್ಬಿಡ್ತೈತೆ. ನೋಡಲಿ ಇನ್ನೊಂದು ತಿರ್ಗ ಉಲ್ಟಾ ಮಾಡೋಕ್ಕೆ ಇಷ್ಟ ಆಗುತ್ತೆ ನಿಮಗೆ. ಹೇಳ್ತೇನೆ ತಾನೆ ಎತ್ಕೊಂಡು ಹೋಗಿ ಬಿಡ್ತೀನಿ ಅಂತ. ಕೈಯಲ್ಲ ಆಗಲ್ಲ. ಈ ಕವರ್ದ ಬೇಕು ಇಟ್ಕೊಂಡು ಅವನೇ ಹಿಂಗೆ ಹಾಕ್ಕೊಂಡು ಅದೊಂದು ಆಚೆ ಬಿಟ್ಟು ಬರ್ಬೇಕು ಅಷ್ಟೇ. ಇಲ್ಲ ಮಾತಾಡ ಬಿಡ್ತೀನೋ ಆಚೆ. ಹಾಂ ಹೋಗಿ ಏನೋ ಮಾಡ್ಕ. ನನ್ನ ಮಗಂದು ಇದು ಗ್ಯಾಪ್ನ ಬಂತಾಗ್ತಾ ನೋತೈತೆ. ಯಾರು ಇದನ್ನೆಲ್ಲ ಕ್ಲೀನ್ ಮಾಡೋದು? ಏನೋ ಜೋಶಲ್ಲಿ ಎತ್ಬಿಟ್ಟೆ. ಅಂದರೆ ಮನೆ ಮುಂದೆ ಫುಲ್ಲು ನೀರಾಗ್ಬಿಡುತ್ತೆ. ಏನೋ ಇಲ್ಲಿಂದ ಓಡ್ಕೊಂಬಂದು ಕಾಲಿಗೆ ಅಲ್ಲೇ ಜಾರ್ಕೊಂಡು ಹಂಗೆ ಓಡ್ಬೇಕು ಲಾಸ್ಟ್ ಗಂಟ. बहुत तेज हो रहा है. One eternity later. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಇದು ಚೆನ್ನಾಗೈತಾ? ಇದು ಸಾಕಾಗೈತೆ ಸಣ್ಣ ನೋಡ್ಬೇಕನೆ. ಚೆನ್ನಾಗೈತೆ. 2 hours later. ಮೇಡಮ್ ಸಕಾಗಿದೆ. ಈ ಕಾಲು ನೋವಲ್ಲೇ ನಾನು ಫ್ರ್ಯಾಕ್ಚರ್ ಆಗಿರೋ ಕಾಲಲ್ಲಿ ಬೈಕ್ ರೈಡ್ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ನೋಡೋಣ, ಸ್ಮಾಲ್ ರೈಡ್ ಔಟ್ ಬರೋಣ, ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ. ನನಗೇನು ಫ್ರ್ಯಾಕ್ಚರ್ ಆಗಿರೋ ಫೀಲೇ ಇಲ್ಲ ಹೇಳ್ಬೇಕಂದ್ರೆ. ಹಾಂ, ತುಂಬ ಗಾಡಿನೇ ಎತ್ತಲ್ಲಪ್ಪ ನಾವು ಮಾತ್ರ. ಈ ಕಾರೊಂದೈತೆ, ಏನಕ್ಕೆ ಯೂಸೇ ಮಾಡಲ್ಲ, ಹಂಗೆ ಬಿದ್ದಿರುತ್ತೆ. ನೋತೈತೆ, ಕಾಲು ನೋತೈತೆ. ಅದ್ಮೇಲೆ ವೆಯ್ಟ್ ಬಿಟ್ಟರೆ ನೋತೈತೆ. ಏನು ಗಾಡಿ ಆಫ್ ಗೊತ್ತಿಲ್ಲ. ಹೋಗಪ್ಪ, ಸುಮ್ಮನೆ ಆಫ್ ಆಗ್ತಾನೆ. ನೋತೈತೆ ಕಣ. ಇವಾಗ ಅಂದ್ಕೊಂಡೆ ಕಾಲೇನು ನೋವಿಲ್ಲೋ ಅಂತ. ನೋವು ಸ್ಟಾರ್ಟ್ ಆಗೋಯ್ತು ಅವಾಗ.
ಇನ್ನು 5 ವೀಕ್ಸ್ ಹೆಂಗಿರೋದೋ ಗೊತ್ತಿಲ್ಲ ಈ ನೋವಲ್ಲಿ ನಾನು. ಅದೊಂದು ಸ್ವಲ್ಪ ಏನೋ ಟಚ್ ಹಾಕಿದ್ರೇ ನೋವು ಸ್ಟಾರ್ಟ್ ಆಗೋಗ್ತೈತೆ. ಜಾಲಿ ರೈಡ್ ಮಾಡೋಕ್ಕೆ ಜಾಲಿ, ಆದರೆ ಬೇರೆ ಟೈಮಲ್ಲಿ ಅಂಗಡಿ ಹೋಗೋಕ್ಕೆ ಆ ಟೈಮೆಲ್ಲ ಒಂಥರ ಇಂಟ್ರೆಸ್ಟ್ ಇರೋಲ್ಲ. ಒಂಥರ ಆಚೆ ಹೋಗೋಣ ಅಂದಾಗ ಸಖತ್ತಾಗಿರುತ್ತೆ. ಎಲ್ಲಿಗೆ ಹೋಗ್ತೀಯಾ? ಅಯ್ಯೋ ಯಾರೋ ಸತ್ತೋಗ್ಬಿಟ್ಟಾರಲ್ಲಪ್ಪ. ಕೈ ತನಕ ಹೋಗೋಣ ಅಷ್ಟರಲ್ಲಿ. ಎಲ್ಲರೂ ಯಾವತ್ತನೋ ಒಂದಿನ ಹೋಗುತ್ತಾನೆ, ಅದರಲ್ಲೇನಿದೆ. ಲಿಂಕ ಚೆನ್ನಾಗೈತೆ, ರೈಡ್ ಮಾಡೋದು ಯಾರು ಸೆನ್ಸ್ ಇಲ್ಲ. ಒಬ್ಬನೇ ಹೋಗಿ ಏನು ಮಾಡೋದು. ನೆಕ್ಸ್ಟ್ ಟ್ಯೂಸ್ಡೇ ಅನ್ನ ಕರೀತೀನಿ, ಏನು ಹೇಳ್ತಾನೋ ಗೊತ್ತಿಲ್ಲ ಅವನು. ಸ್ಟಾಲ್ ಆಗ್ಬಿಡೋರೇನೋ. ಅಮ್ಮಗೆ ಹೋಗ್ತೀನಿ ನೋಡಿ, ಅಲ್ಲಿ ಹೋಗ್ಬಿಡೋಣ. ಹಿಂಗೆ ಹೋಗ್ಬೋದಲ್ಲ, ಹಂಗೆ ಹೋಗೋಣ ಬೆಸ್ಟು. ಹೋಗ್ಬಿಟ್ಟು ಹಂಗೆ ಬೆಟ್ಟದ ಮೇಲೆ ಹೋಗೋಣ, ಸ್ವಲ್ಪ ಆರಾಮಾಗಿರೋಣ. ಟೈಮ್ ಲ್ಯಾಬ್ಸ್ ಎತ್ಕೊಂಡು ಆಮೇಲೆ ಆರಾಮಾಗಿ ಬರ್ತೀನಪ್ಪ ಸ್ವಾಮಿ. ಇವಾಗ ಈ ದಾರಿ ಬಿಟ್ಟು ನೆಕ್ಸ್ಟ್ ರೋಡ್ ಮೈನ್ ರೋಡ್ ಕನೆಕ್ಟ್ ಆಗ್ಬಿಟ್ಟು ಹಿಂಗೆ ಅಂತ ಹೋಗ್ತಾ ಇರೋದೆ. ಜಾಲಿ ರೈಡ್ ಬಡಿ, ಜಾಲಿಯಾಗಿ ಮಾಡಪ್ಪ ಲೈಫು. ಸ್ವಲ್ಪ ನಾನು ಫುಟ್ಪಾತ್ ಮೇಲೆ ಹೋಗ್ಬಿಡ್ತೀನಿ. ನಮ್ಮ ಝೊಮ್ಯಾಟೊ ರೈಡರ್ ಇದ್ದಾನಲ್ಲ, ಅವನಿಂದ ಫಾಲೋ ಮಾಡಿದ್ರೆ ಆಯಿತು. ಅವನು ಗೊತ್ತಿಲ್ದಿರೋ ದಾರಿನ ನಮ್ಮ ಪೊಲೀಸ್ ಒಬ್ಬ ಹಾಕೋಣಪ್ಪ ಹೆಲ್ಮೆಟ್. ಯಾಕೆ ನಮ್ಮ ನೋಡ್ತಾರೆ ಏನೋ ಹಾಕೊಂಬಂದ್ಬಿಟ್ಟನಲ್ಲಪ್ಪ ಅಂತ ನೋಡ್ತಾರೆ. ಒಂದೇ ಒಂದು ಪೊಲೀಸ್ನದ ಒಬ್ಬರು ನನ್ನ ಮಗ ಇದ್ದಾನೆ, ಅವನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಫುಲ್ಲು ಹೆಲ್ಮೆಟ್ ಹಾಕ್ಬೇಕು ಹಂಗೆ ಹಾಕ್ಬೇಕಂತ ಇದ್ದ. ನೆನ್ನೆ ಅವನ ನೋಡಿದೆ, ಹೊಸೂರು ಅಫಿಷಿಯಲಲ್ಲೇ ಇದ್ದಿದ್ದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ನೆನ್ನೆ ನೋಡ್ರೆ ನನ್ನ ಮಗ ಅವನೇ ಹೆಲ್ಮೆಟ್ ಹಾಕಿರೋ ಸುತ್ತ ಅವನೇ. ಆ ವೀಡಿಯೋ ಹಿಡಿದ್ಬಿಟ್ಟು ಆ ವೀಡಿಯೋಕ್ಕೆ ಟ್ಯಾಗ್ ಮಾಡಬೇಕಾಯ್ತು. ಆ ವೀಡಿಯೋ ಕಾಮಿಡಿಯಾಗಿರ್ತೈತೆ. ಜಸ್ಟ್ ನನಗೆ ರಾಂಗ್ ವೇಲ್ದ ಹೋಗೋಕ್ಕಾಗತ್ತೆ. ತುಂಬ ಸಲ ರಾಂಗ್ ವೇ, 1 ವೇ 2 ವೇ ಎಲ್ಲ ಯಾವುದಿಲ್ಲ. ಯಾರು ನಾವು ಹೋಗ್ತಾ ಇರ್ತೀರ ಅದ ಕರೆಕ್ಟ್ ವೇ. ನೋಡಿದ್ರ ಡಿಚುಮ್ ಡಿಚುಮ್. ಅಲ್ಲಿ ಹೋಗಿದ್ದೆ ಟನ್ ಹೊಡಿಬೋದಾಯ್ತು. ಆಗ್ತಾಗುತ್ತೆ ಟನ್ ನೋಡೋಣ. ಏನೋ ಒಂದು ದಾರಿನೇ ಮರ್ತೋಗ್ಬಿಟ್ಟಿದ್ಯಾ ಯಪ್ಪ ಸ್ವಾಮಿ. ಜಗಳ ಒಂದು ದಾರಿನ ಮರ್ತೋಗ್ಬಿಡೈತೆ. ಹೆಂಗೋ ಒಂದು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕಾಯ್ತು, ನಾನು ಹಿಂಗೆ ಬಂದ್ಬಿಟ್ಟೆ. ಹಾಕೊಂಡು ಹೋಗ್ತಾ ಇದ್ದೀನಿ. ಏನಾಯ್ತು ಗೊತ್ತಿಲ್ಲಪ್ಪ, ಬೆಳಗ್ಗೆ ನನಗೆ ದಾರಿ ಗೊತ್ತಿಲ್ದಂತರ ಏನು ಅದು ಇದೇ ಊರಲ್ಲಿ ಇಟ್ಕೊಂಡು ಎಲ್ಲೋ ಸುತ್ತಾ ಏನೇ. ಕರ್ಕೊಂಡೇ ಹೋಗ್ತಾನೆ. ಎಲ್ಲಿ ಕಾಲ್ಗಿಲ್ ತುಗ್ಬಿಡ್ತಾನೋ ಅನಿಸ್ತೈತಿ ನಮ್ಮ ಮಗ. ಹಾಗೆ ಕಾಲು ಫ್ರ್ಯಾಕ್ಚರ್ ಆಗೈತೆ. ನೀವು ಏನಕ್ಕೆಲ್ಲ ಹಿಂಗೆ ಮಾಡ್ತಾವ್ರಿ? ಅಲ್ಲಿ ಬಂದು ಕಟ್ ಹೊಡಿಬೇಕಾಯ್ತು. ಕಿಲೋಮೀಟ್ರ್ KTM ಶೋರೂಮ್ ಬರುತ್ತೆ.
ಹೋಗಿ ನನ್ನ ಫೇವ್ರೆಟ್ ಗಾಡಿ ಬುಕ್ ಮಾಡಿ ಬಂದ್ಬಿಡ್ಬೇಕು ಅಷ್ಟೇ. ಆಮೇಲೆ ದೂರ ಬಂದ್ಬಿಡ್ತು ನನ್ನ ಫೇವ್ರೆಟ್ ಪ್ಲೇಸ್. ಇಲ್ಲಿ ಬಂದ್ರೇ ಏನೋ ಒಂದು ಎನರ್ಜಿ ಎಲ್ಲ ಸಿಕ್ಕೋ ಥರ ಫೀಲಪ್ಪ. ನನ್ನ ಮಗನ ಇವ್ನು ಯಾವೊಂದು ಸರಿನೋ ಒಂದು ಟೈಮ್ ಬರೋಂಗೆ ನನ್ನ ಮಗನ ಇವನು ಸೆಂಟ್ರಲ್ ಅಡ್ಡ ಬಂದ್ಬಿಟ್ಟ. ಅದು ಹೇಳ್ಬೇಕಂದ್ರೆ ನಾನು ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿದ್ರಿ, 3 ಜನ ದಬಾಕೋಗ್ಬಿಟ್ಟಿದ್ರಿ. ಅದು ಅವತ್ತು ಲೈಟಾಗಿ ಮಳೆ ಬೇರೆ. ಆಮೇಲೆ ಮನೆಗೆ ಹೋಗಿ ಬೇಗ ಏನು ಶಿಶಾ ಮಾಡಿದೆ ನನಗೆ ನಾಯಿ ಬಗ್ಲಕ್ಕೆ. ಬೇಗ ಮನೆಗೆ ಹೋಗಿ ಏಳ್ರೆಯಲ್ಲಿ ಬಟ್ಟೆ ಎಲ್ಲ ಒಣಗಿಸ್ಕೊಂಡು ಆಮೇಲೆ ಸ್ವಲ್ಪ ಮನೇಲಿ ಇದ್ದೀವಿ ಹೋಗಿದ್ದಾಯ್ತು. ಬರಾಗ ಇದ್ದಾಗ ಇದೇ ಜಾಗ ಅನ್ಸುತ್ತೆ, ಮೇಕೆ ಅಡ್ಡ ಬಂದ್ಬಿಡ್ತಾವೆ. ಏನು ಹೇಳ್ತೀಯ ಬಿದ್ದರಿ ಮೇಕೆ ಎಲ್ಲ ಏನೋ ಬಂದರೆ ಫಸ್ಟು ಸ್ಲೋ ಮಾಡಿಬಿಡೋದು, ಆಮೇಲೆ ಬೇಕಾದರೆ ಓಡಿಸ್ಕೊಂಡು ಹೋಗೋಣ ಅಂತ. ಹೆಂಗಿದೆ ಗೊತ್ತಾ, ಸಕ್ಕತ್ತಾಗಿದೆ ಇದು ಮಾತ್ರ ವ್ಯೂ ಪಾಯಿಂಟೇ ನಮಗೆ. ಇಲ್ಲಿ ನಿಲ್ಲಿಸ್ರೆ ಗಾಡಿ ಚಾರ್ಜ್ ಇಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಿಲ್ಸು, ಗಾಡಿ ಚಾರ್ಜ್ ಕೊಡ್ಬೇಕು. ಯಾವ ನಿಲ್ತಾನೆ ಇಲ್ಲೇ ನಿಲ್ಸು. ಮಾಡೋ ಕೆಲಸ ಇಲ್ವಲ್ಲ ನಂದು ಭವಿಷ್ಯ ಅಂತ ನಂದು ಕರೀತಾರೆ. ಅಲ್ಲಿಂದ ಬರ್ತಾ ಇದ್ದೆ, ಒಂದು 2 ಹಾಕಿದೆ, ಹಂಗೆ ನನ್ನಿಂದನೇ ಬಂದ್ಬಿಟ್ಟಿದೆ ಫುಲ್ಲು. ನಾನು ನೋಡೇ ಇಲ್ಲ. ಎರಡೇ ಹಾಕಿದೆ ಅಷ್ಟೇ, ನನ್ನಿಂದನೇ ಬಂದಿದೆ ಅಲ್ಲ ಇಲ್ಲಿಂದ ಅಲ್ಲಿಗಂಟ. ಹಂಗೆ ಜಾಗ ಸಕ್ಕತ್ತಾಗಿದೆಯಲ್ಲ, ಫಾರೆಸ್ಟ್ ಥರ ಆಯ್ತಾ ಇಲ್ಲಿ. ಆವಾಗ ನಮ್ಮ ಮನಸ್ಸು ಬೇಜಾರಾಯ್ತು ಅಂದರೆ ಇಲ್ಲೇ ಬಂದ್ಬಿಡೋದು ನಾನು, ಆರಾಮಾಗಿರುತ್ತೆ. ನಾಯಿ ಬರ್ತೈತೆ, ನನ್ನಿಂದನೇ ಬರ್ತೈತೆ. ಅವಾಗ ಹೆಲ್ಮೆಟ್ ಹಾಕೊಂಡು ಮಾಡೋಕ್ಕೆ ಆಗಲ್ಲ. ಎಷ್ಟು ಚೆನ್ನಾಗಿ ಕಲ್ಗುಲ್ ಜೋಸ್ಬಿಟ್ಟಾರೆ. ಬಾ ಜಮಿ. ಹೆಲ್ಮೆಟ್ ಇಟ್ಕೊಳಕ್ಕೆ ಆಗಲ್ಲ, ನಮ್ಮ ಆಕೆ ಬಂದ್ಬಿಟ್ಟಿದೆ ಹೆಲ್ಮೆಟ್ದು. ನೀನೇ ತಿನ್ನಪ್ಪ. ಅದೇ ಇರೋದಿಷ್ಟು ಏನು ಮಾಡಿ ಇಲ್ಲ ಆಗೋದು. ನನ್ನಿಂದನೇ ಬಂದಿದೆಯಲ್ಲೋ ಕವರ್ ಸಾಕಲ್ಲಪ್ಪ. ನಾವು ನಾನು ಯಾವಾಗೂ ಬಿಸಾಕಲ್ಲ, ಬಿಸಾಕಬಾರ್ದು. ಹೇಳ್ಬೇಕಂದ್ರೆ ನೋಡಿ ಎಷ್ಟು ಕವರ್ ಗಲೀಜೆಲ್ಲ ಬಿಸಾಕ್ಬಿಟ್ಟಿದ್ದಾರೆ. ಅದೆಲ್ಲ ಅವ್ರವ್ರ ಕವರ್ ಅವರೇ ಎತ್ಬಿಟ್ರೆ ಗಲೀಜೇ ಆಗಲ್ಲ. ಅದು ಎಲ್ಲ ಯಾರು ಮಾಡ್ತಾರೆ ನೋಡಿ. ಇಲ್ಲಿ ಒಂದೊಂದೇ ಕಸ ಬಿದ್ದಿದೆ. ಪ್ಲಾಸ್ಟಿಕೆಲ್ಲ ಅದು ಯಾವಾಗ ಆಗುತ್ತೆ ಅದು ಗೊತ್ತಿಲ್ಲ. ಲಾಸ್ಟ್ ಬೈಟ್ ಬಡಿ. ಓಕೆ, ಓ ನನ್ನ ಬಿಸಾಕಿದಲ್ಲಿ ಹಾರಿದೆ, ಅದನ್ನು ಎತ್ಕೊಂಡು ಹೋಗ್ತೈತಿ ಇರ್ಬೇ. ಹಾಂ, ಚೆನ್ನಾಗಿದೆ ಜಾಗನೂ. ನಂಗೆ ಯಾವಾಗೂ ಅಷ್ಟಪ್ಪ ಈ ಥರ ಮರ ಗಿಡ ಸೆಂಟ್ರಲ್ಲಿ ಇರೋಕ್ಕೆ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಪೀಸಾಗಿದೆ. ಒಂದು ಸೈಡಲ್ಲಿ ಒಂದು ಗಿನಿಸ್ ಒಂದು ಬರ್ತೈತೆ. ಇನ್ನು ಬೇಕಾದ ಚೋಚೋ ಇದೆ, ತಿಂತೀಯಾ? ಚೋಚೋ ಒಳಗೆ ತಿನ್ನೋಣ ನಾಯಿ, ನೋಡೋಣ. ಈಸ್ ವೈಟಿಂಗ್ ಲೈಕ್ ಎನಿಥಿಂಗ್. ಏನೋ ಕೊಡ್ತಾರೋ ನೋಡ್ತಾವನೆ. ಈಗ ನೋಡೋಣ ಫಸ್ಟು.
ತಿನ್ನಲ್ಲ ಅಂತಲೋ ತಿನ್ನೋದಲ್ಲ ಇದನ್ನು ನೋಡು ಯಾಕೆ ನೀಟ್ ಬಡಿ ತಿನ್ನೋ ನಿಮಗೆಲ್ಲ ತಿನ್ನಲ್ಲ ಅಂತಿದೆ ಬೇಕಾ ಹಾಕ್ತೀನಿ ಕೊಡ್ತೀನಿ ಹೇಯ್ ಹಸಿ ಕೂಡ ತಿಂತೈತೆ ಅಯ್ಯೋ ಏನು ಇಷ್ಟು ವೇಸ್ಟ್ ಮಾಡ್ಬಿಡ್ತಲ್ಲೋ ಹಾಕೇ ಇರ್ಬೇಕಾಗಿತ್ತು ತಿಂದಿಲ್ಲ ನಾನೆಲ್ಲ ಚೋಚೋ ತಿನ್ನಲ್ಲ ಅಂತ ಇವತ್ತ ಗೊತ್ತಾಗ್ತೈತೆ ನನಗೆ ನಾವು ಮನುಷ್ಯರು ಮತ್ತೆ ತಿನ್ನೋದ ಇದು ನೋಡಪ್ಪ ಎಲ್ಲೋಗ್ತಿದ್ದೀರಾ ಎಲ್ಲರೂ ಇಲ್ಲಿ ತೊಗೊಂಬರೋದು ತಿನ್ನೋದು ನಾನು ಏನೂ ತೊಗೊಂಡೇ ಬಂದಿಲ್ಲ ಇದೆಲ್ಲ ಐದನೇದನೇ ಗೊತ್ತಿಲ್ಲ ನನಗೆ ಇವತ್ತ ನೋಡ್ತಾ ಇದ್ದೀನಿ ಓ ಎಷ್ಟಾಗುತ್ತೆ और अगर तुम लोग नए हो तो सब्सक्राइब करो, वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना चाहिए। अब मैं भी जा रहा हूं, मुझे पैसों के पीछे भागना है। बाय।